ಆಗಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆಯನ್ನ ಖಂಡಿಸಿದ ವಿಶ್ವಸಂಸ್ಥೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಭೀತಿ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ಭಾರತ ಮತ್ತು ಪಾಕ್ ಸಂಯಮದಿಂದ ವರ್ತಿಸುವಂತೆ ಸಲಹೆ ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸಲಹೆ ನೀಡಿರುವುದು ಉದ್ವಿಗ್ನತೆಯನ್ನ ಪರಿಹರಿಸುವತ್ತ ಗಮನ ಹರಿಸಬೇಕು. ಮಿಲಿಟರಿ ವಿಧಾನಗಳ ಮೂಲಕ ಪರಿಹಾರ ಸಿಗಲ್ಲ. ಎರಡೂ ದೇಶದ ನಾಗರಿಕರನ್ನ ಗೌರವಿಸ್ತೇವೆ. ಈ ಯುದ್ಧದ ಸ್ಥಿತಿ ನನಗೆ ನೋವುಂಟು ಮಾಡಿದೆ. ಎರಡೂ ದೇಶಗಳು ಯಾವುದೇ ತಪ್ಪನ್ನ ಮಾಡಬೇಡಿ ಅನ್ನುವಂತಹ ಸಂದೇಶವನ್ನು ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ನೋಡಿ, ವಿಶ್ವಸಂಸ್ಥೆಯಲ್ಲೂ ಕೂಡ ಪಾಕಿಸ್ತಾನಕ್ಕೆ ಮುಜುಗರ ಉಂಟಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆಯನ್ನ ಖಂಡಿಸಿದೆ ವಿಶ್ವಸಂಸ್ಥೆ. ಇದು ತಪ್ಪು ಅನ್ನುವಂಥ ಖಂಡನೆಯನ್ನ ವ್ಯಕ್ತಪಡಿಸಿರೋದು. ಹಾಗೆಯೇ ಪಾಕಿಸ್ತಾನದ ಮೇಲೆ ಭಾರತದ ಯುದ್ಧದ ಭೀತಿ ಏನಿದೆ ಅದಕ್ಕೆ ಎರಡೂ ದೇಶಗಳಿಗೂ ಕೂಡ ಸಲಹೆಯನ್ನು ಕೊಡಲಾಗಿದೆ. ದಯವಿಟ್ಟು ಆ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಭಾರತ ಮತ್ತು ಪಾಕ್ ಈ ಸಂದರ್ಭದಲ್ಲಿ ಸಂಯಮದಿಂದ ವರ್ತಿಸಬೇಕು ಅನ್ನುವಂಥ ಸಲಹೆಯನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸಲಹೆಯನ್ನು ಕೊಟ್ಟಿರುವುದು ಉದ್ವಿಗ್ನತೆಯನ್ನು ಪರಿಹರಿಸೋದ್ರ ಬಗ್ಗೆ ಗಮನ ಹರಿಸಬೇಕು. ಬಿಟ್ಟರೆ ಈ ಮಿಲಿಟರಿ ವಿಧಾನಗಳ ಮುಖಾಂತರವಾಗಿ ಪರಿಹಾರ ಹುಡುಕ್ತೀವಿ ಅಂತ ಅಂದರೆ ಅದು ಸಿಗಲ್ಲ ಅಂತ ಹೇಳಲಾಗಿದೆ. Between India and Pakistan are at their highest in years. I deeply respect and I am profoundly grateful to the government of people of both countries and their significant contributions to the work of the United Nations, not least UN peacekeeping. And so it pains me to see relations reaching a boiling point. I understand the raw feelings following the awful terror attack in Pahalgam on 22 April. I once again strongly condemn that attack and extend my condolences to the families of the victims. Targeting civilians is unacceptable, and those responsible must be brought to justice through credible lawful means. It is also essential, especially at this critical hour, to avoid a military confrontation that could easily spin out of control. Now is the time for maximum restraint and stepping back from the brink. That has been my message in my ongoing outreach with both countries. Make no mistake, a military solution is no solution. And I offer my good offices to both governments in the service of peace. The United Nations stands ready to support any initiative that promotes de-escalation, diplomacy, and the renewed commitment to peace. Thank you. Thanks very much. Thank you very much. Tensions between India and Pakistan. ಪಾಕಿಸ್ತಾನ ಮತ್ತು ಭಾರತ ಎರಡೂ ದೇಶಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ತಾ ಇರುವಂಥದ್ದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರು. ಎರಡೂ ದೇಶಗಳು ಕೂಡ ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು, ಸಂಯಮದಿಂದ ಯೋಚಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಯುದ್ಧ ಬೇಡ ಅನ್ನುವಂಥ ಸಲಹೆಯನ್ನು ಕೊಡ್ತಾ ಇರೋದು. ಎರಡೂ ದೇಶಗಳ ನಾಗರಿಕರ ಬಗ್ಗೆ ನಮಗೆ ಗೌರವ ಇದೆ. ಸೊ ಎಲ್ಲದಕ್ಕೂ ಮಿಲಿಟರಿ ಮುಖಾಂತರವಾಗಿಯೇ ಉತ್ತರವನ್ನು ಕೊಡೋದಕ್ಕೆ ಆಗಲ್ಲ. ಮಾತುಕತೆಯ ಮುಖಾಂತರವಾಗಿ ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಬಹುದು ಅಂತ ಆಂಟೋನಿಯೋ ಗುಟೆರಸ್ ಅವರು ಹೇಳ್ತಾ ಇದ್ದಾರೆ. ಹೌದು, ಮಾತುಕತೆ ಮುಖಾಂತರವಾಗಿ ಬಗೆಹರಿಸ್ಕೊಳ್ಬಹುದು. ಆದರೆ ಮಾತಿಗೆ ತಕ್ಕಂತೆ ವರ್ತನೆ ಪಾಕಿಸ್ತಾನದಿಂದ ಇಲ್ವಲ್ಲ. ಈ ಕಡೆ ಮೊಸಳೆ ಕಣ್ಣೀರು ಹಾಕೋದು, ಆ ಕಡೆ ನರಿ ಬುದ್ಧಿ ಮಾಡೋದು, ಈ ಕಡೆ ವಿಶ್ವಸಂಸ್ಥೆ ಹತ್ರ ಓಡ್ಬಂದು ಚಾಡಿ ಹೇಳೋದು, ಇನ್ನೊಂದು ಕಡೆಯಲ್ಲಿ ಗುಂಡಿನ ದಾಳಿಯನ್ನು ಮಾಡೋದು. ಹೀಗಿದ್ದಾಗ ಹೇಗೆ ತಾನೇ ಇವ್ರ ಜೊತೆಗೆ ನಾವು ಸಂಬಂಧಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಭಾರತದ ಪ್ರಶ್ನೆ ಆಗಿದೆ. ಈಗ ಭಾರತದ ಕಡೆಯಿಂದ ಯಾವುದಾದ್ರೂ ಒಂದು ಮಾತು ಕೊಡ್ತು ಅಥವಾ ಮಾತು ನೀಡ್ತು ಅಂತಂದರೆ ಆ ಮಾತಿನ ಮೇಲೆ ನಿಂತ್ಕೊಳ್ಳೋದಕ್ಕೆ ಭಾರತ ತಯಾರಿದೆ. ಪಾಕಿಸ್ತಾನ ತಯಾರಿದೆಯಾ? ಅದು ಪ್ರಶ್ನೆ. ಈಗ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡ್ತಾ ಇದ್ದ ಹಾಗೇನೆ ಏನಾಗಬಹುದು, ಏನು ಸೂಚನೆಗಳನ್ನು ಕೊಡ್ಬೋದು? ಅಬ್ವಿಯಸ್ಲಿ ವಿಶ್ವಸಂಸ್ಥೆ ಎಲ್ಲ ದೇಶಗಳಿಗೂ, ಭಾರತ ಪಾಕಿಸ್ತಾನ ಅಂತ ಅಲ್ಲ, ಯಾವುದೇ ದೇಶಗಳ ನಡುವೆ ಯುದ್ಧ ಆದಂಥ ಸಂದರ್ಭದಲ್ಲಿ ಖಂಡಿಸ್ತೀನಿ ಅಂತ ಹೇಳುತ್ತೆ. ಜೊತೆಗೆ ಯುದ್ಧ ಬೇಡ, ಶಾಂತಿ ಕಾಪಾಡಬೇಕು, ಎಲ್ಲ ದೇಶಗಳು ಅವರವರ ಪಾಡಿಗಿರಬೇಕು, ಸೌಹಾರ್ದತೆಯಿಂದ ಇರಬೇಕು ಅನ್ನೋದನ್ನೇ ಹೇಳುತ್ತೆ. ಇಲ್ಲೂ ಕೂಡ ಅದೇ ಆಗಿದೆ. ವಿಶ್ವಸಂಸ್ಥೆ ಎರಡೂ ದೇಶಗಳಿಗೆ ಕಿವಿ ಮಾತನ್ನು ಹೇಳಿರೋದು. ಬಟ್ ಇದನ್ನು ಯಾರು ಹೇಗೆ ತೆಗೆದುಕೊಳ್ತಾರೆ, ಹೇಗೆ ಇದನ್ನು ಪಾಲಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಈ ಪಾಕಿಸ್ತಾನದ ವಿಚಾರ ನಾವು ನೋಡೋದಾದರೆ
ವಿಶ್ವಸಂಸ್ಥೆ ಬಳಿ ಸಾಕಷ್ಟು ಬಾರಿ ಛೀಮಾರಿಯನ್ನು ಹಾಕಿಸ್ಕೊಂಡಿದೆ, ವಿಶ್ವಸಂಸ್ಥೆ ಮುಂದೆ ಬೆತ್ತಲಾಗಿದೆ, ವಿಶ್ವಸಂಸ್ಥೆಯಿಂದ ಮುಜುಗರಕ್ಕೊಳಗಾಗಿದೆ, ಎಚ್ಚರಿಕೆಯನ್ನು ಕೊಡಲಾಗಿದೆ. ಆದರೂ ಕೂಡ ಪಾಕಿಸ್ತಾನ ಯಾವತ್ತಿಗೂ ಎಂದಿಗೂ ಬುದ್ಧಿ ಕಲಿಯುವಂಥ ಪ್ರಯತ್ನವನ್ನೂ ಮಾಡಿಲ್ಲ. ಬುದ್ಧಿ ಕಲಿಯೋದಲ್ಲ, ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇದೀಗ ಮತ್ತೊಮ್ಮೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸ್ತಾ ಇರೋದು ಎರಡು ದೇಶಗಳಿಗೂ, ಕಿವಿ ಮಾತನ್ನು ಹೇಳ್ತಾ ಇರೋದು ಯುದ್ಧ ಎಲ್ಲ ಬೇಡ, ಎಲ್ಲವೂ ಮಿಲಿಟರಿ ಮುಖಾಂತರವಾಗಿಯೇ ಉತ್ತರ ಕೊಡೋದಕ್ಕಾಗಲ್ಲ. ಸೊ ಎರಡೂ ದೇಶಗಳು ಕೂಡ ಸಂಯಮದಿಂದ ವರ್ತಿಸಬೇಕು ಅಂತ ನೋಡಿ. ಮೊನ್ನೆ ವಿಶ್ವಸಂಸ್ಥೆಯ ಮುಖ್ಯಸ್ಥರು, ಕಾರ್ಯದರ್ಶಿಗಳು, ಭದ್ರತಾ ಮಂಡಳಿಯವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಎರಡೂ ದೇಶದ ಬಳಿ ಪರಮಾಣು ಇರುವಂಥ ಹಿನ್ನೆಲೆಯಲ್ಲಿ ನಾವು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಇದೊಂದು ಸೀರಿಯಸ್ ನೋಟ್ ಆಗಿದೆ. ಇದನ್ನು ತುಂಬ ಸಲೀಸಾಗಿ ತೆಗೆದುಕೊಳ್ಳೋದಕ್ಕಾಗಲ್ಲ. ಈಗ ಪರಮಾಣು ಇದೆ ಅಂತ ಅಂದರೆ ಅದು ಎರಡೂ ದೇಶದ ಬಳಿ ಇದೆ ಅಂತ ಅಂದಾಗ ಅದು ಇನ್ನೊಂದು ಹಂತಕ್ಕೆ ಹೋಗಿ ತಲುಪಬಹುದು, ವಿಕೋಪಕ್ಕೆ ಹೋಗ್ಬೋದು, ಕಂಟ್ರೋಲೇ ಸಿಗದ ರೀತಿಯಲ್ಲಿ ಆಗಬಹುದು. ಎರಡೂ ದೇಶಗಳಿಗೂ ಕೂಡ ಹಾನಿ ಆಗ್ಬೋದು, ಸಮಸ್ಯೆ ಆಗಬಹುದು. ಅದು ಅಕ್ಕಪಕ್ಕದ ದೇಶಗಳಿಗೂ ಕೂಡ ಸಮಸ್ಯೆ ಆಗ್ಬೋದು. ಆರ್ಥಿಕವಾಗಿ, ಜಾಗತಿಕವಾಗಿ ಎಲ್ಲವೂ ಕೂಡ ಹಿಂಸೆ ಆಗ್ಬೋದು. ಹಾಗಾಗಿ ಎರಡೂ ದೇಶಗಳ ಜೊತೆಗೆ ಮಾತಾಡೋದು ಬಹಳ ಮುಖ್ಯ ಅನ್ನೋದನ್ನು ಈ ಹಿಂದೆ ಕೂಡ ತಿಳಿಸಲಾಗಿತ್ತು. ಸೊ ಅದೇ ರೀತಿಯಾಗಿ ಇದೀಗ ಎರಡೂ ದೇಶಗಳಿಗೂ ಕಿವಿ ಮಾತನ್ನು ಹೇಳಿದ್ದಾರೆ ಸದ್ಯಕ್ಕೆ. ಬಟ್ ಇದು ಅಂತಿಮ ಅಂತನೂ ಅಲ್ಲ, ಅಥವಾ ಈ ನಿರ್ಧಾರಕ್ಕೆ ಒಪ್ಕೊಳ್ತಾರಾ ಅನ್ನೋದು ಪ್ರಶ್ನೆ, ಒಪ್ಕೊಳ್ತಾ ಇದ್ದರೆ ಅನ್ನೋ ಪ್ರಶ್ನೆ. ಸೊ ಹಾಗಾಗಿ ಏನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ದಯವಿಟ್ಟು ಆ ತಪ್ಪು ಅಂದರೆ ಯುದ್ಧ ಮಾಡುವಂಥ ತಪ್ಪನ್ನು ಎರಡೂ ದೇಶಗಳು ಮಾಡೋದು ಬೇಡ. ಆ ನಿರ್ಧಾರದಿಂದ ಹಿಂದೆ ಸರಿಯೋದು ಬೆಟರ್ ಅನ್ನುವಂಥ ಒಂದು ಮಾತನ್ನು, ಕಿವಿ ಮಾತನ್ನು ವಿಶ್ವಸಂಸ್ಥೆ ಎರಡೂ ದೇಶಗಳಿಗೂ ಹೇಳಿದೆ. ಬಟ್ ವಿಶ್ವಸಂಸ್ಥೆ ಹೇಳಿದ ಹಾಗೆ ನಡೆದುಕೊಳ್ಳೋದು ಭಾರತ. ಆದರೆ ವಿಶ್ವಸಂಸ್ಥೆಯ ಮುಂದೆ ಆಯಿತು ಅಂತ ಒಪ್ಪಿಕೊಂಡು ಹಿಂದೆಯಿಂದ ಬಂದು ಚೂರಿ ಹಾಕೋ ಕೆಲಸ ಮಾಡೋದು ಪಾಕಿಸ್ತಾನ.